ಬಿಡ ಅಂತ ನಮ್ಮ ಅತ್ತೆ ಹೇಳ. ಕೌದಿ ಹೊಲ್ಸಾಕಿರ್ಬೇಕು. ಇಷ್ಟನ್ನು ಎದ್ರಾಗ ತುಂಬೋದು. ನಿನ್ನ ನಾನು ತುಂಬಲಾರೆ, ನಿನ್ನ ನಾನು ತುಂಬಲಾರೆ, ಚೀಲವೇ ತಕೇ ಎಲ್ಲಾದ್ರಲ್ಲಿ ತುಂಬಲು ಹೋಗಿ ಹೊರಗೆ ಹೊರಗೆ ಹರಿದು ಬೀಳುವೆ. ನಿಮ್ಮ ಅರ್ವಿ ತುಂಬಾಕ ನನ್ಗೇನು ಮಾಡಾಕ ಕೆಲಸ ಇಲ್ಲವೇ. ತುಂಬಕ್ಕಾಗಲ್ಲ. ಕೌದಿ ಹೊಲಿಸಿ ಬೆಚ್ಚು ಹೊಚ್ಕೊಂಡು ಮಕ್ಕಳುದು ನಮ್ಮತ್ತಿ. ಅದಕ್ಕೆ ಅದಕ್ಕೆ ನಾನು ಯಾಕೆ ಕಷ್ಟ ಪಡ್ಬೇಕು. ನನಗೆ ಬೇಕಾಗಿಲ್ಲ ಕೌದಿ ಬೇಕಾಗಿಲ್ಲ. ಹೊಸ ರಗ್ಗು ನಾನು ತರುವೆ. ರಗ್ ಹಚ್ಕೊಂಡು ಮಕ್ಕಳದು ಮಜಾ ತಾನೇ. ಅರ್ಬಿ ನಾನು ತುಂಬಲಾರೆ, ಅರ್ಬಿ ನಾನು ತುಂಬಲಾರೆ, ಚೀಲವೇ ತಕೆ ತುಂಬಲು ಆಗದಿದ್ದರೆ ಹಂಗೆ ಬಿದ್ದಿರ್ಲಿ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಮಂಗಳಿ, ಓ ಅತ್ತಿ ಅಲ್ಲ ಅರ್ಬಿ ತುಂಬಿಡ್ಲೆ ಕೌದಿ ಹೊಲ್ಸಕ್ ಕೊಟ್ರಾತಂತ ನಾ ಹೇಳಿದ್ರ ಅರ್ಬಿ ತುಂಬಲಾರ್ದ ಕುಣಿಯಾಕತ್ತಿಯಲ್ಲೇ. ಅದು ಮಂದಿ ನೋಡಂಗ. ಮಂದಿ ಕಣ್ಣು ಹಿಂಗೆ ಹೋಗಾಕ ಎಲ್ಲ ಮಾಡೋದ್ ಬಿಟ್ಟು ಕೆಲಸ ನನ್ನೇ ನೋಡ್ತಾರ ನೋಡು. ಬಿಡು ಹೋಲತ್ತಾಗ. ಅತ್ತೆ ಇದನ್ನ ತುಂಬಕ್ಕಾಗಲ್ಲ. ಚೀಲಿಲ್ಲ ಪಾಲಿಲ್ಲ, ನಾ ಎಲ್ಲಿ ತುಂಬಕೋಲೆ. ಒಂದು ದೊಡ್ಡ ಗೋಣಿನ ಚೀಲ ತಗೊಂಡು ನೀನ ತುಂಬು. ಮಾಡ ಕೆಲ್ಸದವತ್ತಿ ಎಲ್ಲ ನನ್ನ ತಲೆ ಹಿಡಿಸ್ತಿ ಅತ್ತಾಗ. ಇದಕ್ಕೆ ಹೊಲಕ್ಕೆ ಕೊಡೋ ರೊಕ್ಕದಾಗ ಬೇರೆ 2 ಬೆಡ್ಶೀಟ್ ಬರ್ತಾವ ಓಚ್ಕೊಳಕ. ಆದ್ರೂ ಕೌದಿ ಆದಂಗೆ ಬೆಚ್ಚಗಾಗೋದಿಲ್ಲ. ಹೋಗತ್ತಾಗ. ನಿಂಗೆ ಅದೆಲ್ಲ ಗೊತ್ತಾಗಲ್ಲ, ಸುಮ್ಮನಿರ್ಲಿ. ಏನಾರ ಮಾಡು. ಅತ್ತಿ ಮಾಮ ಬಂದ. ಅವ ನಾ ಹೇಳಿದ್ ಕೇಳ್ತಿಲ್ಲ ನಿಂಗೆ. ಹೋಗ್ ಒಂದ್ ಚೀಲ ತರ ನಾನು ತುಂಬ್ತೀನಿ. ಅಲ್ಲ ಮಾತಾಡ್ಸಿದ್ರು ಮಾತಾಡಲ್ಲವ ಮಾಮ. ಅವಾಗ ನೀನು ದೇವ್ರ ಕೊಟ್ಟ ಮಗ, ಅದಕ್ಕ ಮಾತಾಡ್ತಿತ್ತು. ಈಗ ನೀನು ದಾರಿ ತಪ್ಪಿದ ಮಗ, ಅದಕ್ಕ ಮಾತಾಡಂಗಿಲ್ಲ. ಚೀಲ ತರ್ತೇನತ್ತಿ. ಯವ್ವ ಏನಪ್ಪ ಇನ್ನೇನಾರ ಹೇಳೋದು ಉಳ್ದೋತೇನ? ಅಷ್ಟು ಅಲ್ಲೇ ಕಟ್ಕೊಂಡೋಗಿ ಅಲ್ಲೇ ಇರ್ತೇನೆ ಅಂತ ಏನಾರ ಹೇಳಕತ್ತೀಯ? ಹೋಗಿರು. ಹಂಗಲ್ಲವಾ. ನೀ ಹಂಗಲ್ಲ ಹಿಂಗಲ್ಲ ಅಂತ ನಂಗೆ ಹೇಳ್ಬೇಡ, ನಂಗೆ ಕೇಳಕ್ ಅನ್ಸಿಲ್ಲ. ಹಂಗಲ್ಲವಾ, ಅದು ಏನ್ ಗೊತ್ತನ, ನೀನೇ ವಿಚಾರ ಮಾಡು ಸ್ವಲ್ಪರ ನೋಡೋಣ. ಈಗ ನಾನು ಹೋಗೋದ್ರಿಂದ ನಮಗೆ ಲಾಭ ಹೌದಿಲ್ಲ. ಈಗ ನಾನು ಅಲ್ಲಿ ಹೋದೆ ಅನ್ಕೋ, ಎಲ್ಲ ಯಾವಾರ ನಾನೇ ನೋಡ್ಕೊಳಕ್ ಶುರು ಮಾಡ್ತೀನಿ. ನನ್ನ ಕೈ ರೊಕ್ಕ ಆಡಕ್ ಚಲೋ ಆಕತಿ. ನಿಂಗೆ ಯಾವಾಗಾರ ಬೇಕಂದಾಗ ಏನಾರು ಕೊಡ್ಬೋದು ಮಾಡ್ಬೋದು. ಆಮೇಲೆ ಎಷ್ಟೇ ಆದ್ರೂ ಅತ್ತಿ ಮಾವಂದು ಆಸ್ತಿ ಈಗ ನಾಳೆ ನಮ್ಗೆ ಸಿಗೋದಂದ್ಮೇಲೆ ಒಂದ್ ಸ್ವಲ್ಪ ಇರ್ತ ನಾವು ಒಂದ್ ಸ್ವಲ್ಪ ನೋಡ್ಕೊಳ್ಳೋದ್ರ ತಪ್ಪೇನೈತಿ ಅಂತ ನನ್ಗನ್ಸದ. ಏನಂತಿ? ಆಯ್ತು ತಗೋರಪ್ಪ, ಹೊಂಟಿ ಎಲ್ಲ ಹೋಗು. ನಂದೇ ತಪ್ಪು. ಒಬ್ಬಕ್ಕೆ ಮಗಳಿದ್ದಕ್ಕಿಂತ ನನ್ನ ಮನೆ ಸುಸಿ ಮಾಡ್ಕೊಂಡಲ್ಲ, ನಂದೇ ತಪ್ಪು. ಏನ ಹಂಗನ್ನಕಿ ನೀನೆ ಹಿಂಗನ್ನಕಿ ನೀನೆ. ಅಣ್ತಮ್ಗಳಿದ್ದವರಾದ್ರೆ ಆಸ್ತಿ ಅವ್ರಿಗೆ ಹೋಗತಿ, ಈಕಿಗೇನ್ ಸಿಗ್ತತಿ ಸಿಗಲ್ಲ ಅಂತಿ. ಈಗ ಎಲ್ಲ ಆಸ್ತಿ ಈಕಿಗೆ ಸಿಗ್ತತಿ, ಆದ್ರೆ ಇದನ್ನ ನನ್ನ ಮಗ ನನ್ನ ಮನೆಯಾಗ ಇರ್ಬೇಕು ಅಂತಿ. ಹೆಂಗವ? ಹಿಂಗೆಲ್ಲ ಮಾಡಿದ್ರೆ ಸುಮ್ಮನೆ ನೀ ಸುಸಿದ್ರಿ ಕೆಟ್ಟಕ್ಕಿ. ನಕ್ಕೊಂತ ಖುಷಿಯಿಂದ ಕಳಿಸ್ವಿ. ನಾವೇನ್ ಅಲ್ಲೇ ಇರ್ತೀವನ? ಅಲ್ಲಿ ಇರ್ತೀನಿ, ಇಲ್ಲಿ ಇರ್ತೀನಿ, ಹೋಗ್ಕೊಂತ ಬರ್ಕೊಂತ ಇರ್ತೀನಿ. ಏನ ನೀನು ಬಾ, 4 ದಿನ 8 ದಿನ ಇರು ಆರಾಮಾಗಿ. ಇದ್ದಿತ್ತಾಗ ಬಾ. ಏನ ಆಯ್ತು ತಗೋರಪ್ಪ. ತಿಂಗಳ ಇಂತಿಷ್ಟು ರೊಕ್ಕ ಅಂತ ಕೊಡ್ತೀನಿ, ತೆಗೆದಿಟ್ಕೋ. ಇದು ಖಾರ ಬರ್ತತಿ. ಬಂಗಾರ ಬೆಳ್ಳಿ ತಗೋ, ತರ್ತರಂತರ ಸೀರೆ ಉಡು. ಏನ ಈ ಊರಾಗ ಯಾರು ನಿನ್ನಂಗೆ ಫ್ಯಾಷನ್ ಮಾಡಿರ್ಬಾರ್ದು. ಹಂಗ ಮಾಡಿ. ಏನಂತೆ? ಇವ ಹೇಳೋದು ಸರಿಯಾಗಿ ಐತಿ. ಯಾಕೆ ನಾನು ಈ ಕೆಲಸ ಮಾಡಬಾರ್ದು? ಏನಾತ್ ನನ್ನ ಮಗ ಅಲ್ಲಿದ್ರೆ? ಹೌದಿಲ್ಲ? ಆಯ್ತು ತಗೋ, ಹಂಗೆ ಮಾಡು. ಅಲ್ಲಿ ಹೋಗಿನ ತಾಯಿನ ಮರಿಬೇಡ, ನಾಯಿ ಅಂತ ಬಾಡೆ. ಇಲ್ಲವಾ? ಸರಿ. ಖುಷಿ ಯಾಕೋ ಎಷ್ಟೈತಿ ತಲೆ ಒಂದು ಹೊಡ್ಯಾಕತ್ತೈತಿ. ಒಂದು ಸ್ವಲ್ಪ ಹೋಗಿ ಮುಕ್ಕೋಬೇಕು. ಯಾರ? ಆಕಾಶ್. ಅಯ್ಯಪ್ಪ, ಅಲ್ಲಿಂದ ಒದರ್ತಾ ಇದೀನಿ, ಕೇಳವಲ್ತಲ್ಲ ನಿಂಗ? ಇಲ್ಲ, ಏನೋ ಒಂದು ಯೋಚನೆ ಮಾಡ್ಕೊಂತ ಹೊಂಟಿದ್ದೆ, ನಂಗೆ ಕೇಳಿಸಿಲ್ಲ. ಹೇಳ ಆಕಾಶ್. PG ಚೇಂಜ್ ಮಾಡ್ಬೇಕು ಅಂದಂತೆ. ಚೇಂಜ್ ಮಾಡ್ಬೇಕು. ಯಾವ್ದಾರ ಒಳ್ಳೆ ಚಿಕ್ರ ಮಾಡೋಣ ಅಂತ ಅನ್ಕೊಂಡೇನಿ. ಸದ್ಯಕ್ಕೆ ಇರ್ಲಿ ಅಂತನೂ ಅನಿಸ್ತೈತಿ. ಚೇಂಜ್ ಮಾಡ್ಲಾ ಬಿಡ್ಲಾ ಅನ್ನೋದು ಗೊತ್ತಾಗೋಲ್ತ. ಸರಿ, ನಾನು ಹಿಂಗೆ ಹುಡುಕಿ ಹೇಳ್ತೇನಂತೆ. ಆಮೇಲೆ ಇವತ್ತು ಸರ್ ಟೀಚ್ ಮಾಡಿದ್ ನಿಂಗೆ ಏನಾರ ತಿಳಿತಾ? ಇಂಗ್ಲೀಷ್ ಸರಾ? ಸ್ವಲ್ಪ ಅರ್ಥ ಆಯ್ತು. ಯಾಕೆ ಇವತ್ತು ಅಷ್ಟೊಂದು ಸರಿಯಾಗಿ ಅವ್ರು ಅರ್ಥ ಮಾಡ್ಕೊಳ್ಳೋ ಥರ ಪಾಠ ಮಾಡಲೇ ಇಲ್ಲ. ನಾನು ಮನೆಗೆ ಹೋಗಿ ಓದ್ಕೊಂಡ್ರೆ ಆತ ರೂಮ್ಗೆ ಹೋಗಿ ಯಾಕೆ ಅವ್ರ ಹತ್ರ ಸುಮ್ಮನೆ ಅರ್ಥ ಆಗಿಲ್ಲ ಅಂತ ಕೇಳೋದು ಬೇಡ. ನೋಡೋಣ ನನ್ನ ಕೈಲಿ ಎಷ್ಟಕ್ಕೆ ಅಷ್ಟು ಓದ್ಕೊಳ್ಳೋಣ ಅಂತ ಸುಮ್ಮನಾದೆ. ಅಲ್ಲ, ನಿಮ್ಮಂಥ ರ್ಯಾಂಕ್ ಸ್ಟೂಡೆಂಟ್ಸ್ ಇಷ್ಟು ಫಸ್ಟ್ ಕ್ಲಾಸ್ನೇ ಪಾಸ್ ಆಗೋರ ಹಿಂಗೆ ಅಂದ್ಬಿಟ್ರೆ ನಮ್ಮ ಗತಿ ಏನು ಅಂತೀನಿ ನಾನು. ಸ್ವಲ್ಪ ನೋಟ್ಸ್ ಬೇಕಾಗಿತ್ತು. ನೋಟ್ಸ್ ಬೇಕಾಗಿತ್ತಾ? ಯಾವ್ದು ಬೇಕಾಗಿತ್ತು? ಫಿಸಿಕ್ಸ್ ಬೇಕಾಗಿತ್ತು. ಅಂದರೆ ಮೊನ್ನೆ ಒಂದು 2 ಡೇಸ್ ನಾನು ಬಂದಿದ್ದಿಲ್ಲಲ್ಲ, ಅದನ್ನೇ ಸ್ವಲ್ಪ ಇದು ಮಾಡಬೇಕಾಗಿತ್ತು. ಅದಕ್ಕೆ ಮುಂಚೆ ನಾನಾ ಮಾತಾಡಿಸಿದಾಗ ಮಾತಾಡಿಲಿ ಮನುಷ್ಯ. ಇವತ್ತು ನನ್ನಂತಲ್ಲಿ ಇಷ್ಟೊತ್ತ ನಾನು ನಿಂತು ಮಾತಾಡಕತ್ತಾನೆ. ಚಂದ ನೋಡಿ ಚಾಳಿ ಹಿಡಿತಾವ. ಏನು ಮಾಡ್ತಿ? ನಾನು ಫಿಸಿಕ್ಸ್ ನೋಟ್ಸ್ ತಂದಿಲ್ಲ, ನಾಳೆ ತಂದುಕೊಟ್ರೆ ನಡೀತಿದ್ದೆ. ಸರಿ. ಓಹೋ ಮನೋಜ್ ಬರತನ. ಆಕಾಶ್, ಮತ್ತೆ ಊಟ ಮಾಡ್ಬೇಕು. ಬರ್ತೀಯಾ? ಬೇಕಾದ್ರೆ ಹೋಗಿ ಊಟ ಮಾಡ್ಕೊಂಬರೋಣಂತ. ಏನಂತಿ? ಖುಷಿ? ಮನೋಜ್. ಯಾರು ಇವ್ರು?
ಆಕಾಶ್ ಅಂತೇಳಿ ಕ್ಲಾಸ್ಮೇಟ್. ನೀವು? ಅವರಾ ನಮ್ಮ ರಿಲೇಷನ್ನೇ, ನಮ್ಮ ಮನೋಜ್ ಅಂತೇಳಿ. ಓ ಹೌದಾ. ಆಕಿ ಸೋದರ ಮಾವ ಆಗ್ಬೇಕು. ಅರೆ ಅಡ್ಡಿ ಇಲ್ಲಪ್ಪ, ಸೋದರ ಮಾವ ಅಂತ ಹೇಳ್ತಾ ಅದನ. ಹೌದನ? ಓ ಹಂಗಾರೆ ನೀವು ಒಂದೇ ಊರಿಂದ ಓದಕ್ಕೆ ಬಂದಿರೋದಾ ಇಲ್ಲೇ? ನೀವೇನು ಮಾಡ್ಕೊಂಡಿದ್ದೀರಿ? ನಾನು IPS ಮಾಡ್ಬೇಕಂತ ಅನ್ಕೊಂಡಿನಿ. ಓ ದೊಡ್ಡದೇ ಐತಿ ಗುರಿ. ಸರಿ ಆಯ್ತು, ನಂಗೆ ನೋಡ್ಸ್ಬೇಕಾಗಿತ್ತು, ಅದಕ್ಕೆ ಕೇಳಾತಿದ್ದೆ. ಯು ಗೈಸ್ ಕೈನೇನು ಬಾಯ್ ಖುಷಿ, ಊಟಕ್ಕೆ ಹೋಗೋಣ ಅಂತ ಅಂದೆ, ನೀನು ಹೇಳಲಿಲ್ಲಪ್ಪ. ಹೌದಾ ಖುಷಿ, ಊಟಕ್ಕೆ ಹೊಂಟಿದ್ದೆ? ಇನ್ನೂ ಅನ್ಕೊಳಕತ್ತಿದ್ದೆ. ಬೇಡ, ನಾನು ಊರಿಂದ ಬಂದೆಲ್ಲ, ಅವ್ವ ಅಡಿಗೆ ಕಟ್ಟಾಳ. ಇಲ್ಲೇ ಐತಿ ಬ್ಯಾಗ್, ಇಬ್ರು ಬೇಕಾದ್ರೆ ಇಲ್ಲೇ ಪಾರ್ಕ್ನ ಕುತ್ಕೊಂಡು ಊಟ ಮಾಡೋಣ. ಇಲ್ಲ ಬೇಡ, ನಾನು ಇವತ್ತು ನಾನು ಹಾಸ್ಟೆಲ್ಗೆ ಹೋಗೇ ತಿಂತೀನಿ. ಸರಿ ಆಕಾಶ್, ನಾನು ಬರಲ್ಲ. ಸರಿ, ನಾಳೆ ಮರಿಬೇಡ. ಇಲ್ಲಪ್ಪ, ನಾಳೆ ಮರೆಯಲ್ಲ. ಏನ್ ನಾಳೆ ಮರಿಬೇಡ? ಏನಾರ ಪ್ಲಾನ್ ಹಾಕಿರ ಏನು? ಅದೆಲ್ಲ ನಿಂಗೆ ಯಾಕಪ್ಪ? ನಾವು ಏನಾರ ಪ್ಲಾನ್ ಮಾಡಲಿ, ಅದು ನಿಂಗೆ ಯಾಕೆ? ನಿಂದು ಏನಾರ ಬೇರೆ ಪ್ಲಾನ್ ಇತ್ತನ್ ಮತ್ತೆ? ನಂದೇನಿಲ್ಲ. ಅಲ್ಲ, ನಿಮ್ಮ ಅಪ್ಪಗೆ ಏನು ತೆರಿಕೆಡುತ್ತಾ? ಏನು ನಮ್ಮ ಅಪ್ಪಗೆ ಯಾಕೆ ಹಂಗೆ ಅನ್ನಕತ್ತಿ? ಮನೋಜ, ನೀ ನಮ್ಮ ಅಪ್ಪಗೆ ಏನಾರ ಅಂದ್ರೆ ಮತ್ತೆ ಸುಮ್ಮನೆ ಇರುವುದಿಲ್ಲ. ಹಂಗಲ್ಲ, ಈಗ ನೋಡು, ನೀನ್ ಪೇಷನ್ ಮಾಡೋದಕ್ಕೆ ನಮ್ಮ ಅವ್ವ ಕಾರಣ ಅಂತೇಳಿ ಫೋನ್ ಮಾಡಿ ನಮ್ಮ ಅವ್ವ ಬಾಯಿಗೆ ಬಂದಂಗೆ ಬೈದಿದ್ದಂತ. ನಿನ್ನೆ ಗೊತ್ತನ? ಎಷ್ಟು ಸಿಟ್ಟು ಬರಲ್ಲ ಅವ್ಗ ಪಾಪ. ನೀನ್ ನೋಡಿದ್ರೆ ಈ ತರ ಪ್ಯಾಷನ್ ಮಾಡಕ್ ಕಲ್ತ್ಬಿಟ್ಟು ಏನು ಬರೋದೇ ಇಲ್ಲ, ನಂಗೆ ಏನು ಗೊತ್ತೇ ಇಲ್ಲ ನಂಗಿದ್ದಿ. ನನ್ನ ಪ್ರಕಾರ ಏನು ಅನ್ಕೊಂಡಿದ್ದೆ ಅಂದರೆ, ಓದೋರಿಗೆ ಇದೆಲ್ಲ ಯಾಕೆ ಬೇಕು ಅನ್ಕೊಂಡಿದ್ದೆ. ಆದರೆ ನಿಜ ಹೇಳ್ತೀನಿ, ಓದೋದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ನಂಗೆ ಆಮೇಲೆ ಗೊತ್ತಾಯ್ತು. ಜೊತೆಗೆ ನಿಮ್ಮಂಥವ್ರು ಇರ್ತಿರಲ್ಲ, ರೂಪಕ್ಕಿಂತ ಗುಣಕ್ಕಿಂತ ರೂಪ ಮುಖ್ಯ ಅಂತೇಳಿ ಅನ್ನೋರು. ಕಾಲೇಜ್ನಾಗೂ ಸ್ವಲ್ಪ ಕೆಲವೊಂದು ಜನ ಹಂಗೆ ನಡ್ಕೊಳಕತ್ರ, ನಂಗೊಂಥರ ಅನ್ಕಂಫರ್ಟಬಲ್ ಫೀಲ್ ಆಯ್ತು. ಸೊ ಅದಕ್ಕೆ ನಾನು ಬೇಡ, ರೆಡಿ ಆಗೋನು, ಚೆಂದಾಗಿ ಇದು ಮಾಡೋನು ಅಂತ ಮಾಡ್ಕೊಂಡೆ ಅಷ್ಟೆ. ಏನು ಪ್ರಾಬ್ಲಮ್ ಆಯ್ತು? ನಮ್ಮ ಅವ್ವ ಕೊಟ್ಟಿದ್ಲೇನು ರೊಕ್ಕ ನಿಂಗೆ? ಅವತ್ತು ಬ್ಯಾಡ ಅಂದೆ ಅತ್ತಿಗೆ ನಾನು. ಅತ್ತಿನೇ ಫೋರ್ಸ್ ಮಾಡಿಕೊಡ್ತು. ಅದ ನಿಮ್ಮ ಅಪ್ಪನ ಮುಂದೆ ಯಾಕೆ ಹೇಳಿ? ನಿಮ್ಮಪ್ಪ ಫೋನ್ ಹಚ್ಚಿ ಹುಯಿ ಅಂತ ಓದ್ರಾಕತ್ತಿದ್ದ ಗೊತ್ತನ? ನಾಳೆ ಏನಾರ ನಿನ್ನ ಹೆಸರು ಕೆಟ್ರ, ನಿನ್ನ ಹೆಸರು ಹಾಳಾದ್ರ, ನೀನ್ ಏನಾರ ಯಾರನಾರ ಪ್ರೀತಿ ಗೀತಿ ಮಾಡಿದ್ರ ಅದಕ್ಕೆ ಕಾರಣ ನಮ್ಮ ಅವ್ವ ಅಂತ ಮಾತಾಡೋ ಮಾತು ನೋಡಿ ನಿಮ್ಮ ಅಪ್ಪನು. ಅದಕ್ಕೆ ಮತ್ತೆ ತೆಲಿ ಕೆಟ್ಟತ್ ನಿಮ್ಮ ಅಪ್ಪಗೆ ಅಂದಿದ್ದು. ಆಮೇಲೆ ನೀನು ಇವನ್ ಜೊತೆಗೆ ಏನು ಕುಲು ಅಂತ ಮಾತಾಡೋದು? ಪ್ಲಾನ್ ಏನು ನಾಳೆ ಮರಿಬೇಡ ಅಂತಂದಲ್ಲ? ಅಯ್ಯೋ, ನಿಂದೊಂದು ಕತಿ ಆಯ್ತಾಗ. ಮರಿಬೇಡ ಅಂತಂದ್ರೆ ಏನೋ ಹೇಳಿದ್ದ, ಒಂದೇ ಆಯ್ತು ಮುಗೀತು. ನೋಟ್ಸ್ ಹೇಳಿದ್ದು ನಾಳೆ ತೊಗೊಂಬಂದು ಕೊಡೋ ಅಂತ, ಫಿಸಿಕ್ಸ್ದು ನೋಟ್ಸ್ ಬೇಕಾಗಿತ್ತಂತ. ಹೌದಾ? ನೀನು ನೋಡಪ್ಪ, ಯಾರು ಈ ಸುದ್ದಿಗೂ ಹೋಗ್ಬೇಡ. ಮತ್ತೆ ನಿಮ್ಮಪ್ಪ ಆಮೇಲೆ ಎಲ್ಲದಕ್ಕೂ ಪಾಪ ನಮ್ಮ ಅವ್ವನ್ನ ಹಿಡ್ಕೊಂಡು ಕುಂದಿರ್ತಾನೆ. ಯಾಕೆ ಬೇಕದು? ಏನು? ಮೈಂಡ್ ಯುವರ್ ಓನ್ ಬಿಸ್ನೆಸ್, ಓಕೆ? ಇಂಥ ನಾಟಕಕ್ಕೆ ಏನು ಕಮ್ಮಿ ಇಲ್ಲ. ನನಗೂ ಗೊತ್ತೈತಿ ನಂದು ಏನು ಮಾಡ್ಕೋಬೇಕು ಅದನ್ನ. ಆದ್ರೆ ನಿನಗೆ ಹೇಳಿದೆ ಅಷ್ಟೇ. ಇನ್ನೂ ಏನಾರ ನಿಮ್ಮಪ್ಪ ಲೂಸ್ ಬಿಟ್ಬಿಟ್ಟಿದ್ರೆ ಎಷ್ಟು ಹರಡ್ತಿದ್ದೆ ನೀನು. ಬಿಡ್ಲಿ ಹೇಳ, ಅವಾಗ ನೋಡ್ತೀನಿ ಎಷ್ಟು ಹಾರಾಡ್ತಿದ್ದೆ ಅಂತೇಳಿ. ಅಯ್ಯೋ ಹೊಂಟೆಲ್ಲ ಮಾತಾಡಕತ್ರು. ನಂಗೆ ತಲೆ ಹೊಡೆಯತಿ ಬೆಳಗ್ಗೆಯಿಂದನೂ. ಅದ್ರಾಗ ಬೇರೆ ಇವತ್ತು ಸ್ವಲ್ಪ ಮೇಡಮ್ ಎಕ್ಸಾಮ್ ಇಟ್ಟಿದ್ಲು ಅಂತೇಳಿ ಒಂದು ಸಬ್ಜೆಕ್ಟಿಂದ ಬೆಳಗ್ಗೆ ನಸಕ್ 4:15 ಎದ್ದು ಓದ್ಕೊಂಡೇನೆ. ಹಂಗಾಗಿ ನಿದ್ದಿನೂ ಭಾಳ ಬರಾಕತ್ತೈತಿ. ಹೌದನ? ಸರಿ. ನಾನು ನನ್ಗೆ ಬೈಕ್ ತೊಗೊಂಬಂದೇನಿ, ಬಾ ಬಿಡ್ತೇನೆ. ಬೈಕಾ? ಯಾವಾಗ? ಹೊಸ ಬೈಕ್ ತಗೊಂಡೆ, ಅದನ್ನ ಟ್ರೈನ್ಯಾಗ ಹಾಕೊಂಬಂದಿದ್ದೆ. ಇಲ್ಲಿ ಬೇಕಾಕೈತೆ ನಂಗೆ ಅಂತೇಳಿ. ಇವತ್ತೊಂದಿನ ಬಿಡ್ತೀಯಪ್ಪ, ನಾಳೆಯಿಂದ ನಾನು ಹೋಗ್ಬೇಕಾ? ಬೇಡ, ಇವತ್ತು ನಡ್ಕೊಂಡೆ ಹೋಗ್ತೀನಿ. ಏನು ಯಾರು ಬಿಡೋದೇನು ಬೇಕಾಗಿಲ್ಲ ನನಗೆ, ನಾ ಹೋಗ್ತೀನಿ. ಅಲ್ಲಿ ನೋಡು, ನಿನ್ನ ಮಾಜಿ ಪ್ರೇಯಸಿ ಬರ್ತಾ ಇದಾಳ, ಸುಮಾ. ಅಯ್ಯೋ, ಈಕೆ ಯಾಕೆ ಬಂದ್ಲಿಕ್ಕಿ? ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ಸುಮಾ ನಿನ್ನಕ್ಕಿನ್ ಮದುವೆ ಆಗ್ಲಾರ್ದೆ ಒಳ್ಳೆ ಕೆಲಸ ಮಾಡಿದಿ. ಯಾಕೆ ಏನಾತ? ಏನಾತ? ಏನಿಲ್ಲ ಬಿಡು, ಸರಿ ಅನ್ಸಲ್ಲ ಹೇಳಿದ್ರೆ. ಏನಿಲ್ಲ, ಹೋಗು. ಏನೋ ಮಾಡಬಾರ್ದ ಮಾಡಿರ್ಬೇಕು. ಅಯ್ಯೋ, ಈಕಿನ ಮದುವೆ ಆಗ್ಲಾರ್ದ ಒಳ್ಳೆ ಕೆಲಸ ಮಾಡಿದ್ದೆ ನಾನು. ನನ್ನ ಮಂತ್ಯಾನ ತೊಳೆದಿಟ್ಟಿರ್ತಿದ್ಲಿ ಇಷ್ಟೊತ್ತಿಗೆ. ದೇವ್ರೆ, ಹೋಗಿ ನನ್ನ ಜೀವನದಾಗ ಮಾಡಿದ ದೊಡ್ಡ ಬಿಗ್ ಮಿಸ್ಟೇಕ್ ಅದು. ಆದ್ರೂ ಅದರಿಂದ ಹೊರಗೆ ಬಂದ್ಮೇಲೆ ಬಾ ಬಿಡ್ತೀನಿ ಬೈಕ್ನಾಗ. ನೋ ಥ್ಯಾಂಕ್ಸ್, ಬಾಯ್, ನಾ ಹೋಗ್ತೀನಿ. ಎಷ್ಟು ಸೊಕ್ಕು ಮರೆಯ. ಅಲ್ಲ ಬಿಡ್ತೇನೆ ಬಾ ಅಂದ್ರೆ ಹೋಗ್ಲಿ ಬಿಡು. ನಾನು ಯಾಕೆ ಮ್ಯಾಲೆ ಬಿದ್ದು ಕರೆಯಕ್ಕೆ ಹೋಗ್ಲಿ? ಮತ್ತೆ ಕರೆದ್ರೆ ದಿಮಾಗ್ ತೋರಿಸ್ತಾಳ. ಎಲ್ಲ ಪಾಪಿ, ನೋಡಿದ್ರು ನೋಡ್ಲಾರ್ದಂಗೆ ಹೋದ್ನಲ್ಲ. ಹೋದ್ರು ಹೋಗಿ ಹೋಗ್, ನನಗೇನಾಗಬೇಕಾಗೈತಿ? ನಾನು ಮಾತಾಡ್ಸಲ್ಲ ಅಷ್ಟೇ. ಯಾಕಮ್ಮ, ಏನಾತ? ಯಾಕನ ನೋಡ, ಒಂಥರ ತಲೆ ಹೊಡ್ತಾ ಅಂದ್ರೆ ತಲೆ ಹೊಡ್ತಾ, ಸಮಾಧಾನನ ಆಗೋಲ್ತು. ಕೈಕಾಲು ಅಷ್ಟ ಬಳ 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 ಅನ್ನಕತ್ತಾವ. ಓ ಅಮ್ಮ, ಬಿಸ್ಲಿಗೆ ಹಂಗಾಗಿರ್ಬೇಕು. ತಡ್ರಿ, ಒಂಚೂರು ಅಲ್ಲ ಜಜ್ಜಿ ಹಾಕಿ ಚಹಾ ಮಾಡ್ಕೊಂಬರ್ಲೆ ನಂಗಾರ. ಕಾಲಿಗೆ ಇದು ಅಮ್ಮ, ಎಕ್ಕದ ಎಲಿ ಬರ್ತದಲ್ಲ, ಎಕ್ಕಿ ಎಲಿ, ಅದನ್ನ ಕಾಸಿ ಕೊಬ್ಬರಿ ಎಣ್ಣೆ ಹಚ್ಚಿ ಮೊಣಕಾಲಿಗೆ ಹಾಕಿದ್ರೆ ಅದೇನ ನೋವು ಹೀರ್ಕೊಂತೈತಿ ಅಂತಾರಪ್ಪ. ನಾನು ಯಾವಾಗೂ ಮಾಡಿಲ್ಲ, ಬೇಕಾರೆ ಅದನ್ನ ಮಾಡ್ಲಾ ಒಂದ್ಸಲ? ಆಯ್ತವ, ಅದೇನ್ ಮಾಡ್ತೀಯ ಮಾಡ. ಜಜ್ಜಿ ಹಾಕಿ ಒಂದು ಚಾನ ಮಾಡ್ಕೊಂಬರವ.
ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ಹಾಲಲ್ಲೇ ಕೆನೆಯಾಗಿ. ಇವ್ರಿ ಹಾಡ್ ಹೇಳಕ್ ಹೋಗ್ಬೇಡ್ರಿ, ಅತ್ತಿಯವ್ರಿಗೆ ಯಾಕ ತಲಿ ಹೊಡ್ಯಾಕತ್ತೈತಿ. ಹೌದಾ ಎಲ್ಲಿ ಸರಿ ಯವ್ವ ಯಾಕೆ ಬೇ ತಲೆ ಹೊಡ್ಯಾಕತ್ತೈತೆ? ಹ್ಞೂನಪ್ಪ, ತಲಿ ಹೊಡ್ತಾ ಅಂದ್ರೆ ಏನ್ ಚಸ್ಮಾ ನಂಬರ್ ಗಿಂಬರ್ ಬದ್ಲಿ ಆಗೈತೆ ಏನ್ ಸುಡ್ಗಾಡಪ್ಪ. ಓ ಅವ್ವ ಹೌದು ಹಂಗೆ ಏನೋ ಆಗೈತಿ. ಬಾ ಹೋಗ್ಯಾರ ಬರ ನನ್ನ. ಹ್ಞೂನಪ್ಪ, ಕಾಲು ಒಂದು ವಿಪರೀತ ನೋವು ಬರಾಕತ್ತವ. ಹೋಗ್ಯಾರ ಬಂದ್ರ ತಡಿಪ ದವಾಖಾನಿಗೆ ಒಟ್ಟು ತಡ್ಕೊಳಕ್ ಆಗೋಲ್ತಲ್ಲ. ಎಂತ ತಲಿ ಹೊಡ್ಯಾಕತ್ತೈತಿ ಅಂದ್ರೆ ವಿಚಿತ್ರ ಹೊಡ್ಯಾಕತ್ತೈತಿ. ಕಣ್ಣುನು ಅಷ್ಟ ಮಂದ್ ಆಗತ್ತವ. ನಂಗನ್ಸ ಮಟ್ಟಿಗೆ ಚಸ್ಮಾ ನಂಬರ್ ಬದ್ಲಿ ಆಗೈತ್ ನೋಡ್ಲಾ. ಹೌದನ್ ಬೇ ಹಂಗಾಗಿತ್ತು ಓದ್. ಬಾ ಹೋಗ್ಬರ ನಡಿ. ಅಲ್ಲ ರೀ, ತಡ್ರಿ ಒಂಚೂರು ಚಾ ಮಾಡ್ಕೊಡ್ತೇನೆ, ಚಾ ಕುಡಿಲಿ. ನಿಮ್ಗೂ ಚಾ ಮಾಡ್ಕೊಂಬರ್ಲೇನ? ಅಲ್ಲ ಜಜ್ಜಕ್ಕಿ ದುಡ್ಡು ಕುಡಿದ್ರೆ ತಲೆ ಹಗ್ರಕತ್ತೆ, ಅಲ್ಲಿಗೆ ಹೋಗೋ ಮಟಾರ ಒಂದ್ ಸ್ವಲ್ಪ ಸುಧಾರಿಸ್ತೈತಿ. ಹಂಗ ಚಾಗಿ ಕುಡ್ದು ಒಂದು ತೆಲ್ಲು ಒಂದು ಗುಳಿಗಿನಾರ ತಗೋಲಿ. ಹಂಗ್ ಮಾಡ್ ಹೋಗ್ ಚಾ ಮಾಡ್ಕೊಂಬ. ಯಾಕವಾ ಆರಾಮದಿ ಇಲ್ಲ? ಬರೇ ಇದಕ್ಕ ಅಂತ ಎಲ್ಲಿ ಮತ್ತೆ ಏನಾರ ಐತೆ ಮನಸ್ನ್ಯಾಗ ಹೇಳವ. ಅಯ್ಯೋ ದೇವ್ರೆ, ಏನೈತ್ಲಾ? ಆರಾಮದೇನಪ್ಪ, ನಂಗೇನ್ ತೊಂದ್ರೆ? ಬೇಕಾದಂಗ ನೋಡ್ಕೊಂತಾಳ ಬಂಗಾರದಂಗ, ಪಾಪ ಸುಳ್ಳ ಅಲ್ಲ. ಒಂದು ಮಾತು ಹಿಂಗ ಅಂತಿದ್ದಂಗ ಓಡ್ ಬರ್ತಾಳ. ಇಷ್ಟೆಲ್ಲ ಇರೋವಾಗ ನಾ ಯಾಕಪ್ಪ ಬೇಜಾರ್ ಮಾಡ್ಕೊಲಿ? ತಲಿ ಸುಮ್ಮನೆ ಹೊಡಿತಾ ಐತಿ. ಹೌದಾ ಹಂಗಾರ ಸರಿ, ನಾ ಒಂದಿಟ್ ಕೈಕಲ್ ಮಕ್ಕ ಅದು ತಗೊಂಬರ್ತೀನಿ. ಹ್ಞೂನಪ್ಪ, ಕೈಕಲ್ ಮಕ್ಕ ತಕೊಂಬಂದ್ ನೀನು ಚಾ ಕುಡಿ. ಅಲ್ಲ ಆ ಕಡೆ ಎಲ್ಲ ಕರೆಕ್ಟ್ ಇದು ಮಾಡಪ್ಪ, ನೀನು ಕೆಬ್ರು ಬೇಡ ನೋಡದೆ. ದೇದೆ ಉಸುಗೆಲ್ಲ ಸರಿ ಐತಿ ನಂಗೆ ತುಂಬ. ಮೈಗಳ್ರ ಕೆಲಸಗಾರ ಮೈಗಳ್ರ ಕರೆಕ್ಟ್ ಆಗಿ ಕೆಲ್ಸಾನೇ ಮಾಡೋದಿಲ್ಲ. ಅಲ್ಲ ಅಮ್ಮ, ಕೆಲ್ಸ ಮಾಡಾಕತ್ತೀವಿ ಸುಮ್ನೆ ಬೈತಾನ ಅದಿರಪ್ಪ ನೀವರ ಆತಾಗ. ಬಿಸ್ಲಾಗ ನಮಗೂ ಮಾಡಿ ಮಾಡಿ ಸಾಕಾಗೋತು. 2 ನಿಮಿಷ ಎಲ್ಲಡ್ಕಿ ಹಾಕೊಳಕ್ ಬಿಡುವಲ್ರಿ. ಉಸುಕ್ ತುಂಬ್ತೀವಪ್ಪ, ಇಟ್ಗೆ ಎಲ್ಲ ಹೇರ್ತೇವೆ. ನೀವೇನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಹೇಳಿಲ್ಲ ಅಂದ್ರೆ ಎಲ್ ಮಾಡ್ತೀರಿ? 10 ನಿಮಿಷ ನೀ ಎಲ್ಲಡ್ಕಿ ಹಾಕೋತೇನೆ ಅಂತೀರಿ, ಅರ್ಧ ತಾಸ್ ಕುಂದಿರ್ತೀರಿ. ನೀರ್ ಕುಡಿತೇನೆ ಅಂತೀರಿ, ಅರ್ಧ ತಾಸ್ ಕುಂದಿರ್ತೀರಿ. ಒಂದಕ್ಕೆ ಹೋಗ್ಬರ್ತೇನೆ ಅಂತೀರಿ, ಅರ್ಧ ತಾಸ್ ಹೋಗ್ತೀರಿ. ಅಯ್ಯೋ 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 ಅಯ್ಯೋ, ಅತ್ತೀರ ಮಾಡ್ತಾರ ಬಿಡ್ರಿ ಕೆಲ್ಸಗಾರರು. ನಾವ್ ಹಿಂಗ್ ಎದಿ ಮೇಲೆ ನಿಂತ ನಮ್ನಿ ಇದು ಮಾಡಿದ್ರೆ ಅವ್ರಿಗೆ ಒಂಥರ ಕಿರಿಕಿರಿ ಅನ್ಸಲ್ಲ? ಏನಪ್ಪ ಇವ್ರು ಎಲ್ಲ ನಾವ್ ಮಾಡೋದ್ ಇವ್ರಿಗೆ ಏನ್ ಸಮಾಧಾನ ಆಗಲ್ಲ ನಂಗಾರ? ಯಾ ನಮ್ನಿ ಮೇಲೆ 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 ಕೆಲ್ಸ ಹೇಳ್ತಾರ ಅಂತ ಅನ್ಸಲ್ಲ? ಮಾಡ್ತಾರಪ್ಪ ಪಾಪ. ನಾನು ಆಗಲಿಂದ ನೋಡಾಕತ್ತೀನಿ, ಒಂದೇ ಸವನ ತುಂಬಿ ತುಂಬಿ ಚೀಲ ಇಡ್ತಾ ಅದಾರ. ನೀವು ಹಂಗ ಬೈತಾನೇ ಅದಿರಿ. ಅಣ್ಣಾರ ನೀವರ ಒಂಚೂರು ಹೇಳ್ರಿ ಅವ್ವಾರಿಗೆ ಚೀರಾಡ್ಬೇಡ ಅಂತ ಹೇಳಿ. ನಿಂಗವಕ್ಕ ನೀ ಮಾಡ್, ನಾ ಹೇಳ್ತೇನೆ. ಯವ್ವ ಮಾಡಕತ್ತಾರ ಕೆಲ್ಸ ಒಟ ಒಟ ಅಂದ್ರೆ ಹೆಂಗ್ ಮಾಡ್ಬೇಕು ಅವ್ರು? ನೀ ನೋಡ್ಲಿಲ್ಲ ಆಗಲಿಂದ ಕುಂತಿನಲ್ಲ, ಎತ್ತಬೇಕತ್ತ ಉಸುಗು ಚೀಲ್ದಾಗ ಅರ್ಧ ನೆಲದ ಪಾಲ ಆಗಾಕತ್ತತಿ. ಒಂದ್ ಅರ್ಧತ ಎಷ್ಟ ಒಂದು 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 ಹೊತ್ತಿಗೆ ಆಗುವಷ್ಟು ಕೆಲ್ಸನ ಇಡೀ ದಿನ ಮಾಡಿ ಪಗಾರ ತಗೊಂಡ್ ಹೋಗೋರು. ಅಕ್ಕಾರ ನಾವ್ ಹಂಗಲ್ರಿ. ಅಲ್ಲ ನೀವ್ ಮಾಡ್ರಿ, ನಾ ಹೇಳ್ತೇನೆ ಮಾಡ್ರಿ. ವಯಸ್ಸಾದ್ರಿ ಏನೋ ಒಂದ್ ಮಾತಾಡ್ತಾರ, ನಾವ್ ಏನಾರ ಅಂದೇವ್ಯಾ? ನಾವ್ ಮಾತಾಡ್ತೀವಿ, ನೀವು ತೆರಿ ಕೆಡ್ಸ್ಕೊಬೇಡ್ರಿ. ನೀವ್ ಮಾಡ್ರಿ, ನಿಮ್ ಕೆಲ್ಸ ನೀವ್ ಮಾಡ್ರಿ. ವಾ ಸುಮ್ಮನಿರು, ಇನ್ ನಿಮ್ ಕೆಲ್ಸಕ್ಕಾದ್ರ ಬರ್ಬೇಕಂತೀಯ ಬ್ಯಾಡಂತೀಯ ಹಿಂಗ್ ಮಾಡಿದ್ರ? ನಿನ್ ಮಗಳಿಗೆ ಮನಿ ಕಟ್ಟಿಸ್ತಾ ಅದಾರಲ್ಲ ಅವ್ರು, ಈಗ ಸೇಮ್ ನಮ್ಮಂಗ. ಮತ್ ನಾನೇನಂದೆ, ಹಂಗಾರ ಮನಿ ಕಟ್ಟಾಕತ್ತೀವ, ನಿಮ್ಮ ಅಜ್ಜನ ಹೆಸರು ಇಡ್ರಿ ಮನಿಗೆ ಅಂತ ಹೇಳಿದೆ. ಅಯ್ಯೋ 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 ಒಂದ ಬರ ಚಂದ್ರವ್ ಬಾಯ್ ಮಾಡಿದ್ಲು. ಯಾಕೆ ಇಡ್ಬೇಕು? ನಮ್ಗೇನ್ ಸಂಬಂಧ? ನೀವ್ ಇಟ್ಕೋರಿ, ನಾ ಯಾಕೆ ಇಡ್ಲಿ? ನಾ ಇಡುದಾದ್ರೆ ನಮ್ದು ನನ್ ಗಂಡಂದ್ ಇಡ್ತೀನಿ, ನಿಮ್ದು ಯಾಕೆ ಇಡೋಣ? ನನ್ನ ಮನಿ ದೇವ್ರದ್ ಇಡ್ತೀನಿ, ನಿಮ್ದು ಯಾಕೆ ಇಡ್ಲಿ? ಇಷ್ಟು ಬಾಯ್ ಮಾಡಿದ್ಲು ಗೊತ್ತಾ? ಅಲ್ಲ ಈಕಿ ಮೀನಾಕ್ಷಿ ಬಾಯ್ ಮುಚ್ಕೊಂಡ್ ಸುಮ್ನಾದಳ. ಒಂದ್ ಮಾತರ ಯಾರಿಕಿ ನೇತ್ರ ಒಂದ್ ಮಾತರ ಹೇಳ್ಬೇಕು, ಏನು ಹೇಳಲಿಲ್ಲಪ್ಪ, ಸುಮ್ನ ಇದ್ಲು. ಅಲ್ಲ ಇರ್ಲಿ, ಹೌದು ನಮ್ಮ ಅಮ್ಮ ಹೇಳೋದು ಕರೆಕ್ಟ್. ನಾನು ನಮ್ಮ ಅಜ್ಜನ ಹೆಸರು ಇಡ್ತೀನಿ ಅಂತ ಅನ್ಬೇಕಾ? ಅನ್ಬಾರ್ದ? ಒಂದ್ ಮಾತು ಅನ್ಲಿಲ್ಲಲ್ಲ. ನಾನ ಕೇಳ್ಬೇಕಂತಿದ್ದೆ, ನೀವ ಹೇಳಿದ್ರಲ್ಲ, ಮತ್ತಿನೇನೈತಿ? ಅಯ್ಯೋ ಕತಿಯೇ. ಅಲ್ಲ ನೀವು ಮಾತಾಡೋದ್ ಹೆಂಗೈತಿ ಅಂತಂದ್ರ ಅವ್ರು ಯಾಕೆ ಇಡ್ತಾರ ಅತ್ತಿಯರ? ಮಗಳಿಗೆ ಏನ್ ಕೊಡ್ಬೇಕಿತ್ ಕೊಟ್ಟೇವಿ, ಮುಗಿದೋತಪ್ಪ. ಅಯ್ಯೋ ದೇವ್ರೆ, ಮಾಡಕ್ ಕೆಲ್ಸಿಲ್ಲ, ಬರೇ ಎಲ್ಲಾರ ಒಂದ್ ಹೋಗಿ ಏನಾರ ತೆಗಿಯೋದ್ರಾಗ ಇರ್ತೀರಿ. ರೀ ಬರ್ರಿ ಊಟಕ್ಕೆ ಹೊತ್ತಾತ. ಊಟ ಆಮೇಲೆ ಮಾಡ್ತೇನೆ, ಮೊದ್ಲ ಹೆಣ್ಮಕ್ಳಿಗೆ ಒಂದ್ ಸ್ವಲ್ಪ ತಣ್ಣಗೆ ಏನಾರ ಮಾಡ್ಕೊಂಬಂದ್ ಕೊಡು, ಕೆಲ್ಸ ಮಾಡಕತ್ತಾರ ಕುಡಿಲಿ.